ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಮಾವಿನಕಾಯಿ ಇದೆ. ನಮ್ಮೂರಲ್ಲಿ ಇವತ್ತು ಸಂತೆ ಇತ್ತು, ಅಲ್ಲಿಂದ ತಂದಿದ್ದು. ನೋಡಿ ಎಷ್ಟು ಫ್ರೆಶ್ ಉಂಟು ನೋಡಿ, ಈಗನೇ ಮರದಿಂದ ಕೊಯ್ದು ಬಂದಾಗಿದೆ ನೋಡಿ ನೋಡಿ ನೋಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಇವತ್ತಿನ ವ್ಲಾಗ್ ಎಂತ ಗೊತ್ತಾ ಗೈಸ್, ನಾವು ಎಲ್ಲಿಗೆ ಹೊರಟಿದ್ದೇವೆ ಗೊತ್ತಾ, ನಾವು ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. 1 ರೂಪಾಯಿ ಕೂಡ ಹಣ ಖರ್ಚು ಮಾಡಿದೆ ನಾವು ಇವತ್ತು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಅದು ಹೇಗೆ ಅಂತ ಈ ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗೈಸ್, ನೀವು ಅಂದ್ಕೊಂಡ್ರಾ ನಾನು ಫ್ರೀಯಾಗಿ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೇನಂತ? ಇಲ್ಲ ಗೈಸ್, ಇದಕ್ಕೆ ಬೇಕಾಗಿರೋ ಅಮೌಂಟು ನಾನು 1.5 ವರ್ಷದ ಮುಂಚೆನೇ ಸೇವಿಂಗ್ಸ್ ಮಾಡಿದ್ದೇನೆ. ಅದು ಯಾವ ರೀತಿ ಗೊತ್ತಾ ಗೈಸ್, ಏನಿಲ್ಲ, ನಾನೊಂದು ಸ್ಕೀಮ್ಗೆ ಸೇರಿದ್ದೆ. ಅಂದರೆ ಗೋಲ್ಡ್ ಶಾಪಲ್ಲಿ ಇಟ್ಟಿರುವ ಗೋಲ್ಡ್ ಸ್ಕೀಮ್ಗೆ ಸೇರಿದ್ದೆ. ಅದಕ್ಕೆ ನಾನು ಮಂತ್ಲಿ ಅಮೌಂಟ್ ಹಾಕ್ತಾ ಇದ್ದೆ. ಸೊ ಅದರಲ್ಲಿ ನಮಗೆ ಮಂತ್ಲಿ ಡ್ರಾ ಕೂಡ ಇರ್ತಿತ್ತು. ಅಂದರೆ ನಿಮಗೆ ಈಗ ಮಂತ್ಲಿ ಡ್ರಾ ಬಹುಮಾನ ಯಾವುದಂದರೆ, ನಿಮಗೆ ಗೋಲ್ಡಿದ್ದೇ ಬಹುಮಾನ ಇಟ್ಟಿದ್ದರು. ಹಾಗಾಗಿ ಅಂದರೆ 75,000 ಗೋಲ್ಡ್, 1 lakh ಇದ್ದು ಗೋಲ್ಡ್ ಆ ಥರ ಎಲ್ಲ ಇರ್ತಿತ್ತು. ಅಂದರೆ ಡ್ರಾದ್ದು ಪ್ರೈಸ್ ಬೈ ಲಕ್ಕಲ್ಲಿ ನಿಮ್ಗೆ ಏನಾದರೂ ಅದು ಸಿಕ್ಕಿದರೆ ಚಾನ್ಸ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನಮಗೆ ಅವರು ಕೊನೆಯಲ್ಲಿ ಒಂದು ಆಪ್ಷನ್ ಕೊಡ್ತಾರೆ, ನಿಮಗೆ ಯಾವುದು ಡ್ರಾ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಅಂದರೆ ಇಷ್ಟು ಸ್ಕೀಮ್ ಕಟ್ಟಿದ ಮೇಲೆ ನಿಮಗೆ ಒಂದು ಸ್ಕೀಮಲ್ಲಿ 2.5 ಗ್ರಾಮಷ್ಟು ಗೋಲ್ಡ್ ಬೈ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ನಾನು 2 ಸ್ಕೀಮ್ ಕಟ್ಟಿದೆ ಗಾಯ್ಸ್. ಅದರಲ್ಲಿ ನನಗೆ 2 ಥರದ ಅಂದರೆ 4.5 ಗ್ರಾಮಷ್ಟು ಗೋಲ್ಡ್ ಬೈ ಮಾಡಲಿಕ್ಕೆ ಆಪ್ಷನ್ಸ್ ಇತ್ತು. ಹಾಗಾಗಿ ನಾನಂತೂ 1 ರೂಪಾಯಿ ಕೊಡದೆ ನನಗೆ ಸಿಕ್ಕಿರುವ ಚಾನ್ಸಲ್ಲಿ ನಾನು 4.5 ಗ್ರಾಮಷ್ಟು ಗೋಲ್ಡ್ ಬೈ ಮಾಡಿದೆ ಗೈಸ್. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಗೈಸ್, ನಾವು ಎಲ್ಲರೂ ಈಗ 1.5 ವರ್ಷದಲ್ಲಿ ಎಷ್ಟು ಸೇವಿಂಗ್ ಮಾಡ್ತೀರ ಅಷ್ಟು ಸೇವಿಂಗ್ ಮಾಡ್ತೀರಂತ ಹೇಳ್ತಾರೆ. ಬಟ್ ನಾನು ಹೇಳುವುದೇನೆಂದರೆ, ಈ ಥರ ಸ್ಕೀಮೆಲ್ಲ ನಾವು ಕಟ್ಟಿಕೊಂಡು ಹೋದರೆ ನಮಗೆ ಗೋಲ್ಡ್ ಅಂಥದ್ದೆಲ್ಲ ಸಿಕ್ಕಿದರೆ ಅದು ಒಂದು ದೊಡ್ಡ ಸೇವಿಂಗ್ಸೇ ಹೇಳ್ಬೋದು ಗೈಸ್. ಯಾಕಂದರೆ ಈ ಬ್ಯಾಂಕಲ್ಲೆಲ್ಲ ನಾವು ಸೇವಿಂಗ್ಸ್ ಮಾಡೋದರಿಂದ ನಾವು ಅಲ್ಲಿಗೆ ಇಲ್ಲಿಗೆ ಅಂತ ಹೇಳುವಾಗ ಈ ಅಮೌಂಟು ನಾವು ಯೂಸ್ ಮಾಡೇ ಇರ್ತೀವಿ. ಅದಕ್ಕಿಂತ ಈ ಥರ ಸ್ಕೀಮೇ ಬೆಸ್ಟ್ ಅಂತ ಹೇಳ್ಬೋದು ಗೈಸ್. ನಮಗೆ ಹಣಕ್ಕಿಂತ ಗೋಲ್ಡ್ ಪರ್ಚೇಸ್ ಮಾಡೋದಾದರೆ ತುಂಬಾ ಖುಷಿ ಅಲ್ವಾ? ಹಾಗಾಗಿ ನಾನು ಈ ಸ್ಕೀಮಲ್ಲಿ, ಅಂದರೆ ಎಲ್ಲ ಸ್ಕೀಮ್ ಒಳ್ಳೆಯದಂತ ನಾನು ಹೇಳೋದಿಲ್ಲ, ಒಂದೊಂದು ಗೋಲ್ಡ್ ಶಾಪಲ್ಲಿ ಒಂದೊಂದು ಸ್ಕೀಮ್ ಇರ್ತಾರೆ. ಬಟ್ ಒಳ್ಳೆ ಜೆನ್ಯೂನ್ ಇರುವ ಸ್ಕೀಮಲ್ಲೇ ನೀವು ಜಾಯಿನ್ ಆಗಿ. ಒಂದೊಂದು ಫ್ರಾಡ್ ಕೂಡ ಇರುತ್ತೆ, ಅಂದರೆ ಅರ್ಧದಲ್ಲಿ ಸ್ಕೀಮ್ ಕಟ್ಟುವಾಗಲೇ ಕ್ಲೋಸ್ ಮಾಡಿ ಹೋಗ್ತಾರೆ. ಅಂದರೆ ಅವರದ್ದು ಸುದ್ದಿ ಇರೋದಿಲ್ಲ. ಮತ್ತು ಆ ಥರ ಎಲ್ಲ ಸುಮಾರು ಕಡೆಯೆಲ್ಲ ನಾವು ಕೇಳ್ಕೊಂಡು ಬರ್ತಾ ಇದ್ದೇವೆ. ಬಟ್ ನೀವು ಜಾಯಿನ್ ಆಗೋದಾದರೆ ಒಳ್ಳೆ ಸ್ಕೀಮ್ಗೆ ಜಾಯಿನ್ ಆಗಿ. ಹಾಗೆ ಒಳ್ಳೆ ಗೋಲ್ಡ್ ಶಾಪಲ್ಲೆಲ್ಲ ಇಟ್ಟಿರ್ತಾರಲ್ಲ ಅಂಥ ಸ್ಕೀಮ್ಗೆ ಜಾಯಿನ್ ಆಗಬೇಕು. ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಗಾಯ್ಸ್, ಕೂದಲು ತೆಗಿತಾ ಇದ್ದಾನೆ. ಅವನಂತೂ ಎಕ್ಸ್ಪ್ರೆಷನ್ನೇ ತೋರಿಸಲ್ಲ ಗಾಯ್ಸ್, ಸ್ಟ್ರಕ್ ಆಗಿದ್ದಾನೆ ನೋಡಿ ಮಿರರ್ ನೋಡಿಬಿಟ್ಟು. ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಮನೆಯಲ್ಲಿ ಆದ ಪಪ್ಪಾಯ ನೋಡಿ ಗಾಯ್ಸ್. ತುಂಬಾನೇ ಟೇಸ್ಟಿಯಾಗಿದೆ.